ಬಾಂಬಿಂಗ್ ಕಿಂಗ್ ಎಂಟದೆಯ ಬಂಟ ಯಾವುದೇ ಒಂದು ಕಾರ್ಯಾಚರಣೆಗೆ ಬೇಕಾದರೂ ಕೂಡ ಕೇಳಿ ಬರುವಂತಹ ಮೊದಲ ಹೆಸರು ಅಂತ ಹೇಳಿದರೆ ಕ್ಯಾಪ್ಟನ್ ಅಭಿಮನ್ಯು. ಹೌದು, ನನಗ ಕಪ್ತಾನ ಕ್ಯಾಪ್ಟನ್ ಅಭಿಮನ್ಯು ಮುಂಭಾಗ ಇರುವಂಥದ್ದು. ಇನ್ನೇನು ನಾಳೆ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಕ್ತಾನೆ. ಜಂಬೂ ಸವಾರಿಗೆ ಕೇವಲ ಕ್ಷಣಗಣಗಳು ಇರುವಂಥದ್ದು. ನಾಳೆ ಒಂದೇ ಒಂದು ದಿನ ಬಾಕಿ ಇರುವಂಥದ್ದು. ಇಡೀ ರಾಜ್ಯ ಅಷ್ಟೇ ಅಲ್ಲ, ದೇಶಾದ್ಯಂತ ಈ ಒಂದು ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯುವನ್ನು ಕಣ್ತುಂಬಿಕೊಳ್ಳೋ ಸಲುವಾಗಿ ದೇಶದ ಜನತೆ ಕಾದುಕೊಳ್ತಿರುವಂಥದ್ದು. ಹಾಗಾದರೆ ಈಗ ಅಭಿಮನ್ಯು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತಾವು ಕೂಡ ನೋಡ್ತಾ ಇರ್ಬೋದು. ಈಗ ಅಭಿಮನ್ಯು ರಿಲ್ಯಾಕ್ಸ್ ಮೂಡಿಗೆ ಜಾರಿರುವಂಥದ್ದು. ಯಾಕಂತ ಹೇಳಿದ್ರೆ ನಾಳೆ ಏನು ಅಂಬಾರಿನ ಹೊತ್ತು ಸಾಕ್ತಾರೆ. ಹಾಗಾಗಿ ಮಾವುತರು ಕಾವಡಿಗಳು ಕೂಡ ಈಗಾಗಲೇ ಅಭಿಮನ್ಯುಗೆ ಸಾಕಷ್ಟು ಬೇಕಾದಂತಹ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬೆಳಗ್ಗೆ ಕೂಡ ಎಂದಿನಂತೆ ಆತನಿಗೆ ವಿಶೇಷವಾಗಿ ಸ್ನಾನವನ್ನು ಕೂಡ ಮಾಡಿಸಲಾಗಿದೆ, ಪೂಜೆಯನ್ನು ಕೂಡ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಇಂದು ಆಯುಧ ಪೂಜೆ ಇರೋ ಕಾರಣದಿಂದಾಗಿ ಅರಮನೆಯಲ್ಲೂ ಕೂಡ ಆಯುಧಗಳ ಪೂಜೆ ಆಯಿತು, ಪಟ್ಟದ ಆನೆಗಳ ಪೂಜೆ ಆಯಿತು, ಪಟ್ಟದ ಹಸುವಿನ ಪೂಜೆ ಆಯಿತು, ಪಟ್ಟದ ಕುದುರೆಯ ಪೂಜೆ ಆಯಿತು. ಅದೇ ರೀತಿಯಾಗಿ ಆನೆಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಏನು ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತಹ ಕ್ಯಾಪ್ಟನ್ ಅಭಿಮನ್ಯು ಆಗಿರ್ಬೋದು, ಅದ್ರ ಜೊತೆಗೆ ಸಾಗುವಂತಹ ಪಟ್ಟದ ಆನೆಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ರಿಲ್ಯಾಕ್ಸ್ ಮಾಡಲು ಜಾರಿರುವಂಥದ್ದು. ಇದು ಅಭಿಮನ್ಯು ಕಾಣ ಸಿಗ್ತಿರುವಂತಹ ದೃಶ್ಯಾವಳಿಗಳಾದರೆ, ಇನ್ನು ಏನು ನನ್ನ ಬಲಭಾಗದಲ್ಲಿ ಏನು ಕಾಣ್ತಾ ಇದೆ, ನನ್ನ ಬಲಭಾಗದಲ್ಲಿ ಕಾಣ್ತಿರುವಂತಹ ಅದರ ಕುಮ್ಕಿ ಆನೆಗಳು ಮತ್ತು ಪಟ್ಟದ ಆನೆಗಳು ಕೂಡ ಇಲ್ಲಿರುವಂಥದ್ದು. ಈಗಾಗಲೇ ಕೂಡ ಆನೆಗಳಿಗೆ ವಿಶೇಷವಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ. ತಾವು ಕೂಡ ನೋಡ್ತಿರ್ಬೋದು ವಿಶೇಷವಾದಂತಹ ಮಜ್ಜನಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ. ಕಾವಾಡಿಗಳು ಮತ್ತು ಮಾವುತರು ಕೂಡ ಈಗಾಗಲೇ ನೀರಿನ ಮುಖಾಂತರವಾಗಿ ಪೈಪ್ನಲ್ಲಿ ನೀರನ್ನು ಹಾಕುವ ಮುಖಾಂತರವಾಗಿ ಆನೆಗಳಿಗೆ ಸ್ನಾನ ಮಾಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸ್ನಾನವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇಂದು ಕಂಪ್ಲೀಟಾಗಿ ಎಲ್ಲ ಆನೆಗಳಿಗೂ ಕೂಡ ಒಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿರುವಂಥದ್ದು. ಅದಕ್ಕೆ ಬೇಕಾದಂತಹ ಹುಲ್ಲಾಗಿರ್ಬೋದು ಅಥವಾ ತೆಂಗಿನಕಾಯಿ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ನಾಳೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತಹ ಎಲ್ಲ ಆನೆಗಳು ಕೂಡ ಈಗ ಸದ್ಯಕ್ಕೆ ರಿಲ್ಯಾಕ್ಸ್ ಮೂಡಲ್ಲಿ ಜಾರಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಸೂರಜ್ ಪ್ರಸಾದ್, TV9.